ಯಾರೋ ಈ ರೇಂಜ್ ಗಾಡಿ ಓಡಿಸೋರು ಗುರು. ಅವಾಗಲಿಂದ ಬಂದ ನೋಡಿ ಇವನೇ KL ಗಾಡಿ. ಅವನದು ಆನ್ ರೋಡ್ ಗಾಡಿ, ನಂದು ಆಫ್ ರೋಡ್ ಗಾಡಿ. ಅವನದು CC ಬೇರೆ ಜಾಸ್ತಿ ಐತೆ. ಅವ್ನು ಆನ್ ರೋಡಲ್ಲಿ ಈಸಿಯಾಗಿ ಕ್ರೂಸ್ ಮಾಡ್ಬೋದು, ಬಟ್ ನಂದು ಆಫ್ ರೋಡಲ್ಲಿ ಕ್ರೂಸ್ ಮಾಡೋ ಗಾಡಿ. ಆದರೂ ಕೂಡ ಬಿಟ್ಕೊಡೋದು ನೋಡಿ, ಅವು ಸ್ಪೀಡಲ್ಲಿ ಹೋಗ್ತಾವೆ ನೋಡಿ, ಅಂದರೂ ಬಿಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಳ್ಳಲ್ಲ, ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಅಲ್ಲಿಂದ ಒಂದು 5 ಕಿಲೋಮೀಟ್ರಿಂದ ಇದು ಮಾಡ್ಕೊಬರ್ತಾಯಿದ್ದೀವಿ ರೇಸು. ಅವನ್ನ ಸ್ವಲ್ಪ ದೂರ ಮುಂದೆ ಬಿಡೋದು, ನಾನು ಸ್ವಲ್ಪ ದೂರ ಮುಂದೆ ಹೋಗೋದು, ಇದೇ ಆಗ್ತೈತೆ. ಬಟ್ ಇವಾಗ ಮನೆ ಹತ್ರ ಬರುತ್ತೆ, ಸೊ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಚಾನ್ಸೇ ಇಲ್ಲ. ಅವನೇ ಮುಂದೆ ಇದ್ದಾನೆ, ಆದರೆ ನಾವು ಗೊತ್ತಲ್ಲ, ಬಿಟ್ಕೊಡೋ ಸೀನೇ ಇಲ್ಲ. ಬನ್ನಿ ರೇಸ್ನ ಸ್ಟಾರ್ಟ್ ಮಾಡೋಣ. ಮುಂದೆ ಇದ್ದಾನೆ ಅವನು, ನಾನು ಮುಂದೆನೇ ಹೋಗ್ತಾಯಿದ್ದೆ ನೋಡಿ. ಜಾಗನೇ ಇಲ್ಲ ಗುರು. ಹೊಡೆದೆ ಅವ್ನ ಸೈಡ್ ಹೊಡೆದೆ. ಇನ್ನು ಯಾವುದೇ ಕಾರಣಕ್ಕೂ ಅವನ್ನ ಮುಂದೆ ಹೋಗೋಕ್ಕೆ ಬಿಡಬಾರ್ದು ಅಷ್ಟೇ. ಸೊ ಸಿಂಪಲ್ ಲಾಜಿಕ್, ಅವನ್ನ ಮುಂದೆ ಹೋಗ್ದಿರಾ ನಾನು ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಲ್ಲಿ ಹೋಗಬೇಕು. ಅದು ನಮ್ಮ ಏರಿಯಾ ಬೇರೆ, ಸೊ ರೋಡುಗಳೆಲ್ಲ ರೋಡು ಗೊತ್ತಿಲ್ಲ ಅಂದರೂ ಕೂಡ ಇದೇ ಸ್ಪೀಡಲ್ಲಿ ಹೋಗ್ತಿದ್ದೆ. ಇನ್ನೇನು ಅವ್ನ ಪಕ್ಕದಲ್ಲಿ ಬರ್ತಿದ್ದಾನೆ ಪಕ್ಕದಲ್ಲಿ. ಓಡಿ ಇವಾಗ ಮತ್ತೆ ಬಿಟ್ಕೊಟ್ರೆ ನೆಕ್ಸ್ಟ್ ಸ್ಟಾಪಲ್ಲಿ ಕೂಡ ಅವನನ್ನು ಓವರ್ಟೇಕ್ ಮಾಡಿಬಿಡ್ತಾನೆ. ಸೊ ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದು KL ರಿಜಿಸ್ಟ್ರೇಷನ್ ಬೇರೆ. ಅದ್ರ ಮುಂದೆ ಸೋತ್ರೆ ಲೈಕ್ ಕೇರಳ ಅವ್ರ ಮುಂದೆ ಕರ್ನಾಟಕದವ್ರು ಸೋತಂಗಿರುತ್ತೆ. ಮತ್ತೆ ಜಾಮ್ ಆಯಿತು ಗುರು. ಅವ್ನು ಹೊಡಿತಾನೆ ಮತ್ತೆ ಸೈಡ್ಗೆ. ಅದೇನು ಜಾಗ, ಅದು ಸ್ಲೋ ಹೋಗೋರು ರೈಟಿಗೆ ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಗುರು. ಎಷ್ಟು ಪಾಸಿಂಗ್ ಹಾಕಿದ್ರೂ ಗೊತ್ತಿಲ್ಲ. ಅದು ಎಷ್ಟು ಜನಕ್ಕೆ ಪಾಸಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಲೈಟ್ ಆಫ್ ಮಾಡಿ ಆನ್ ಮಾಡ್ತಾಯಿದ್ರು ಕೂಡ ರೈಟಲ್ಲೇ ಇರ್ತಾರೆ. ದಯವಿಟ್ಟು ಸ್ಲೋಗೆ ಹೋಗೋರು ಲೆಫ್ಟಿಗೆ ಹೋಗಿ. ಜೀವ ಕೈಗೆ ಬಂತು. ಆಲ್ಮೋಸ್ಟು ನಿಂತ್ಕೊಂಡು ಓವರ್ಟೇಕ್ ಮಾಡ್ತಿದ್ನಿ, ಬಿಕಾಸ್ ಬ್ರಿಡ್ಜ್ ಹತ್ರ ಎಗಿರ್ತಾ ಇರುತ್ತಲ್ಲ ಗಾಡಿ, ಕುತ್ಕೊಂಡ್ರೆ ಮತ್ತೆ ಇದಾಗುತ್ತೆ ಅಂತ. ಆಲ್ಮೋಸ್ಟ್ ಗೆದ್ದೆ ಗುರು ನಾನೇ. ಅವನಿನ್ನೂ ಹಿಂದೆನೇ ಇದ್ದಾನೆ. ಇವಾಗ ನಾನು ಇನಿವೇ ನಮ್ಮ ಏರಿಯಾಕ್ಕೆ ಹೋಗ್ಬೇಕಂದ್ರೆ ನಾನು ಲೆಫ್ಟ್ ತೊಗೋಬೇಕು. ಇಲ್ಲಿ ತೋರಿಸ್ತೀನಿ ಅವನು ಎಲ್ಲಿ ಬರ್ತಿದ್ದಾನೆ ಅಂತ. ಇನ್ನೂ 10 ಕಿಲೋಮೀಟ್ರ್ ಹೋಗಿದ್ರು ಕೂಡ ನಾನೇ ಗೆಲ್ತಾ ಇದ್ದೆ. ಈ ಹಿಂದೆ ಕೂಡ ಒಂದು 4-5 ಬಾರಿ ಅವ್ನು ಓವರ್ಟೇಕ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಎಲ್ಲ ಕಡೆ ಕೂಡ ಅವ್ನು ಇದು ಮಾಡಿ ನೋಡಿ ಹೋಗ್ತಾನೆ ಪಕ್ಕದಲ್ಲಿ. ಹಾಂ